ಡೈಲಿ ಒನ್ ಹ್ಯಾಂಡ್ ಪುಷಪ್ ಹೊಡಿತಿದ್ದೆ. ಇವತ್ ಬೆಳಿಗ್ಗೆ ನಾರ್ಮಲ್ ಟೈಮ್ಗೆ ಎದ್ದೆ. ದಿನ ಹೋದಂಗೆ ನಮ್ ನಾರ್ಮಲ್ ಟೈಮ್ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಎಚ್ಚರ ಆಗ್ತಾ ಇದೆ. ಹೇಳೋದು ಸೀದಾ ಹೊರಗಡೆ ಬಂದು ಕಣ್ ತೆಗಿಯೋದು, ಇಲ್ಲ ಅಲ್ಲೇ ಕೂತ್ರೆ ಮತ್ತೆ ನಿದ್ದೆ ಬರುತ್ತೆ. ಇನ್ನೇನು ಫ್ರೆಶ್ ಆಗಿ ರೆಡಿಯಾಗಿ ವರ್ಕೌಟ್ ಮಾಡ್ಬೇಕು ಅಂತ ಹೋದೆ. ಇವತ್ತಿತ್ತು ನಂದು ಶೋಲ್ಡರ್ ಡೇ. ನಾನ್ ವಿಡಿಯೋ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಇದನ್ನ ಅರ್ಥ ಮಾಡ್ಕೊಳ್ಳೋಕು 3 ವರ್ಷ ಆಯ್ತು. ಈ ಒಂದ್ ವಿಡಿಯೋದಲ್ಲಿ ನಿನ್ಗೆ ಅರ್ಥ ಮಾಡಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡು. ನೀನ್ ಎಷ್ಟು ಕಮ್ಮಿ ಮಾತಾಡ್ತೀಯೋ ಅಷ್ಟು ವ್ಯಾಲ್ಯೂ ನಿನ್ಗೆ ಸಿಗುತ್ತೆ. ಯಾವುದೇ ವಿಷಯ ಆದ್ರೂ ಅಷ್ಟೇ ಪರ್ಸನಲ್ ಆಗಿ ತಗೋಬೇಡ, ಯಾಕಂದ್ರೆ ಕೊನೆವರೆಗೂ ಯಾವ್ದು ಪರ್ಮನೆಂಟ್ ಆಗಿರಲ್ಲ. ನೀನು ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಗಳು ಬರ್ತಾ ಇರ್ತವೆ. ಪ್ರತಿಯೊಂದು ಪ್ರಾಬ್ಲಮ್ಸ್ ಗೂ ಸೊಲ್ಯೂಷನ್ ಹುಡುಕ್ತಾ ಹೋದ್ರೆ ಅಪರ್ಚುನಿಟಿ ತಾನಾಗೆ ಸಿಗುತ್ತೆ. ನೀನು ಈಗ ಎಷ್ಟು ಕಷ್ಟಪಡ್ತಿದ್ಯಾ, ಹಿಂದೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ಯಾರು ನೋಡಲ್ಲ. ಎಲ್ಲರೂ ನಿನ್ ಸಕ್ಸಸ್ ಮಾತ್ರ ನೋಡ್ತಾರೆ. ನಿನಗೇನಾದ್ರೂ ಸಕ್ಸಸ್ ಸಿಗ್ಬೇಕು ಅಂದ್ರೆ ಸಿಂಪಲ್ ಆಗಿ ನಿನಗೊಂದು ಫಾರ್ಮುಲಾ ಮುಖಾಂತರ ತಿಳಿಸ್ತೀನಿ. ನಿನಗೇನಾದ್ರೂ ಸಕ್ಸಸ್ ಸಿಗ್ಬೇಕು ಅಂದ್ರೆ ಸಕ್ಸಸ್ ಅನ್ನೋದು ನಿನಗೆ ಹಾರ್ಡ್ ವರ್ಕ್ ಮಾಡುವಂತದೆ, ಮತ್ತೆ ಟೈಮ್ ಕೂಡ ಕೇಳುತ್ತದೆ. ಅದಕ್ಕೆ ಟೈಮ್ ಕೊಡ್ಬೇಕು, ಸುಮ್ನೆ ಟೈಮ್ ಕೊಡೋದಲ್ಲ. ಕೊಟ್ಟಿರೋ ಟೈಮ್ ಅಲ್ಲಿ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡ್ಬೇಕು. ಕನ್ಸಿಸ್ಟೆನ್ಸಿ ಮತ್ತೆ ಡೆಡಿಕೇಶನ್ ನಿನ್ನ ಲೈಫ್ ಅಲ್ಲಿರೋ ಒಂದು ಮುಖ್ಯವಾದ ವಸ್ತುನ ಸ್ಯಾಕ್ರಿಫೈಸ್ ಮಾಡುವಂತದೆ. ಅದನ್ನ ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರ ನೀನ್ ಸಕ್ಸಸ್ ಆಗೋದು. ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ, ನೀನ್ ಒಬ್ನೇ ಕಷ್ಟಪಟ್ಟು ಮಾಡಿದ ಪ್ರಯತ್ನ ಯಾವತ್ತೂ ವೇಸ್ಟ್ ಆಗಂಗಿಲ್ಲ. ನಿನ್ನ ಬಗ್ಗೆ ಮಾತಾಡೋರು ಮಾತಾಡ್ಕೊಳ್ಳಿ, ನಿನ್ ಕೆಲ್ಸನ ಕಂಟಿನ್ಯೂಸ್ ಆಗಿ ಮಾಡು. ಜಾಸ್ತಿ ಕಷ್ಟ ಇದೆ ಅಂತ ಸುಮ್ನೆ ಕೂರಕ್ ಹೋಗ್ಬೇಡ. ಕಷ್ಟಪಟ್ಟು ಗೆದ್ದಿರೋ ಗೆಲುವು ತುಂಬಾನೇ ಸಂತೋಷ ಕೊಡ್ತದೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡು. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.